ಉಗ್ರರ ನೆಲೆಗೆ ನುಗ್ಗಿ ಉಗ್ರರ ಹುಟ್ಟಡಗಿಸುವಂತಹ ಭಾರತೀಯ ಸೇನೆಗೆ ಮತ್ತಷ್ಟು ಸ್ಥೈರ್ಯವನ್ನು ತುಂಬಲು ಪುತ್ತೂರಿನ ಜನ ಮಹಾಲಿಂಗೇಶ್ವರ ದೇವರ ಮೊರೆಯನ್ನ ಹೋಗಿದ್ದಾರೆ. ಭಾರತೀಯ ಸೇನೆ ನಿನ್ನೆ ತಡರಾತ್ರಿ ಈ ಕಾರ್ಯಾಚರಣೆಯನ್ನು ನಡೆಸಿ ಹಲವಾರು ಉಗ್ರ ತಾಣಗಳನ್ನು ಧ್ವಂಸ ಮಾಡಿದೆ. ಈ ದಾಳಿಯನ್ನ ಸಮರ್ಥಿಸಿ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ವತಿಯಿಂದ ಹತ್ತೂರ ಒಡೆಯನ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಸೇನೆಗೆ ಶಕ್ತಿ ತುಂಬುವಂತೆ ಪ್ರಾರ್ಥಿಸಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ನರಮೇಧಕ್ಕೆ ಭಾರತೀಯ ಸೇನೆ ಸೂಕ್ತ ಉತ್ತರವನ್ನ ನೀಡಿದೆ. ಮಹಿಳೆಯರ ಮುಂದೆಯೇ ಅವರ ಮನೆಯವರನ್ನ ತಲೆಗೆ ಗುಂಡು ಹೊಡೆದು ಅಮಾನುಷವಾಗಿ ಕೊಂದಿದ್ದ ಉಗ್ರರಿಗೆ ಸೂಕ್ತ ಉತ್ತರವನ್ನ ನೀಡಲಾಗಿದ್ದು, ಇಂತಹ ಕಾರ್ಯಾಚರಣೆಗಳು ಇನ್ನಷ್ಟು ನಡೆಯಬೇಕೆಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತರು ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತೀಯ ಸೇನೆಯನ್ನ ಅಭಿನಂದಿಸಿದ್ದು, ಮಹಿಳೆಯರ ಸಿಂಧೂರ ಆಲಿಸಿದ ಜಿಹಾದಿ ಉಗ್ರರಿಗೆ ಉತ್ತರವನ್ನ ನೀಡಲಾಗಿದೆ. ಸೇನೆಯ ಪರವಾಗಿ ದೇಶದ ಎಲ್ಲಾ ಮಸೀದಿ, ಚರ್ಚ್, ಮಠ, ಮಂದಿರ, ಗುರುದ್ವಾರಗಳನ್ನ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಬೇಕೆನ್ನುವ ಒತ್ತಾಯವನ್ನ ಕೂಡ ಪುತ್ತೂರಿನಿಂದ ಆರಂಭಗೊಳಿಸಲಾಗಿದೆ. ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವರು ಅತ್ಯಂತ ಪ್ರಭಾವಶಾಲಿ ದೇವರ ಜೊತೆಗೆ ಅತ್ಯಂತ ಪುರಾತನ ದೇವಾಲಯವೂ ಆಗಿದ್ದು, ಇಲ್ಲಿ ಪ್ರಾರ್ಥಿಸಿದ ವಿಚಾರಗಳಲ್ಲಿ ಜಯ ಸಿಗ್ತದೆ ಎನ್ನುವ ನಂಬಿಕೆ ಕೂಡ ಈ ಭಾಗದಲ್ಲಿದೆ. ಜಿಹಾದಿ ಗುಂಪಿನವರು ಮಾಡಿದ್ದಾರೆ. ಇದಕ್ಕೆ ತಕ್ಕದಾದ ಉತ್ತರವನ್ನು ನಿನ್ನೆ ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಹೆಮ್ಮೆಯ ಸೇನೆ ಮಾಡಿದೆ. ಕಳೆದ ಒಂದು ವಾರದಿಂದ ಸೇನೆ ಈ ಬಗ್ಗೆ ಕಾರ್ಯಾಚರಣೆ ಮಾಡುವ ಒಂದು ತವಕದಲ್ಲಿತ್ತು. ಅದಕ್ಕೆ ತಕ್ಕದಾದ ಉತ್ತರವನ್ನು ನಿನ್ನೆ ಪಾಕಿಸ್ತಾನಕ್ಕೆ ನೀಡಿದೆ. ಇದು ಅತ್ಯಂತ ಸಂತೋಷದ ಸಮಯ. ಇದಲ್ಲದೆ ಎಲ್ಲ ಮಠ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು, ಗುರುದ್ವಾರಗಳು, ಜೈನ ಮಂದಿರಗಳು ಕೂಡ ಈ ದಾಳಿಯನ್ನು ಪುರಸ್ಕರಿಸಬೇಕು. ಭಯೋತ್ಪಾದಕ ನಡೆಸುವಂಥ ಪ್ರತಿಯೊಂದು ಯಾವ ಧರ್ಮದವನೇ ಇರಲಿ ಅವನನ್ನು ಹೊರದಬ್ಬಬೇಕು. ಈ ದೇಶದಲ್ಲಿ ಕೂಡ ಭಯೋತ್ಪಾದಕ ಸಂಘಟನೆಗೆ ಸೇರಿದವರಿದ್ದಾರೆ, ಭಯೋತ್ಪಾದಕರಿಗೆ ಸಹಕಾರ ಮಾಡುವವರಿದ್ದಾರೆ. ಅಂಥವರನ್ನು ಕೂಡ ನಮ್ಮ ದೇಶದಿಂದ ಮೊದಲು ಹೊರದಬ್ಬುವ ಕೆಲಸವನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಮತ್ತು ಗೃಹ ಸಚಿವರು ಮಾಡಬೇಕಂತೇಳಿ ಈ ಮೂಲಕ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯ ವತಿಯಿಂದ ಆಗ್ರಹ ಮಾಡ್ತಿದ್ದೇವೆ. ನಡೆದಿರತಕ್ಕಂತಹ ನರಮೇಧ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸತಕ್ಕಂತಹ ವಾತಾವರಣ ನಿರ್ಮಾಣ ಮಾಡಿತ್ತು. ಅನೇಕ ವರ್ಷಗಳಿಂದ ಅನೇಕ ಬಾರಿ ಈ ರಾಷ್ಟ್ರದ ಮೇಲೆ ನಿರಂತರವಾಗಿರತಕ್ಕಂಥ ಆಕ್ರಮಣಗಳು, ಹತ್ಯೆಗಳ ನಡುವೆ ಈ ರಾಷ್ಟ್ರದ ಬಲವನ್ನು ಕುಗ್ಗಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಪಾಕಿಸ್ತಾನ ಪ್ರೇರಿತ ಜಿಹಾದಿ ಉಗ್ರರಿಂದ ಈ ರೀತಿಯ ಕೃತ್ಯಗಳು ನಡೆದಿರತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ. ಮೊನ್ನೆ ಕಾಶ್ಮೀರದ ಘಟನೆ, ಸುಮಾರು 27 ಮಂದಿಯನ್ನು ಹತ್ಯೆ ಮಾಡಿ ಈ ರಾಷ್ಟ್ರದಲ್ಲಿ ಮತ್ತೆ ಅರಾಜಕತೆಯನ್ನು ನಿರ್ಮಾಣ ಮಾಡತಕ್ಕಂತಹ ವ್ಯವಸ್ಥಿತ ಕೆಲಸ ಕಾರ್ಯ ಜಿಹಾದಿಗಳಿಂದ ನಡೆದು ಹೋಗಿತ್ತು. ಅನೇಕ ನಮ್ಮ ಮಾತೆಯರು ತಮ್ಮ ಸಿಂಧೂರವನ್ನು ಕಳೆದುಕೊಂಡು ಅತ್ಯಂತ ನೋವಿನಿಂದ ಇರತಕ್ಕಂತಹ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಧಾನಿಯವರು ಒಂದು ದಿಟ್ಟದಾಗಿರತಕ್ಕಂತಹ ನಿರ್ಧಾರವನ್ನು ತಗೊಂಡ್ರು. ಈ ರಾಷ್ಟ್ರದ ಸೇನೆಗೆ ಸರ್ವಾಧಿಕಾರವನ್ನು ಕೊಡುವುದರ ಮುಖಾಂತರ ಈ ರಾಷ್ಟ್ರದ ಗೌರವವನ್ನು ಕಾಪಾಡಬೇಕು. ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಸೇನೆಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿರತಕ್ಕಂಥ ಕಾರಣದಿಂದ ನಿನ್ನೆ ರಾತ್ರಿ 1:30 ಗಂಟೆಗೆ ಆಪರೇಷನ್ ಸಿಂಧೂರ ಅನ್ನತಕ್ಕಂಥ ಹೆಸರಿನಲ್ಲಿ ಉಗ್ರರನ್ನು ಸಂಹರಿಸತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ. ಪಾಕ್ ಆಕ್ರಮಿತ ಆ ಕಾಶ್ಮೀರವನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ತಗೊಳ್ಳಬೇಕು. ಯಾರು ಈ ರೀತಿಯ ಘಟನೆಗಳನ್ನು ಮಾಡಿದಂತಹ ಉಗ್ರಗಾಮಿ ಸಂಘಟನೆಗಳನ್ನು ಬೇರು ಸಹಿತ ಕಿತ್ತು ಹಾಕಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭಗೊಂಡಿದೆ. ನಿನ್ನೆ ರಾತ್ರಿ ನಾವೆಲ್ಲರೂ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಇಷ್ಟೇ. ಈ ರಾಷ್ಟ್ರದ ಗೌರವ ಉಳಿಬೇಕು. ಹಿಂದೂ ರಾಷ್ಟ್ರದ ಅಲ್ಲಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು. ಈ ರಾಷ್ಟ್ರದ ಏಕತೆ, ಈ ರಾಷ್ಟ್ರದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯತಕ್ಕಂತಹ ಕೆಲಸ ಕಾರ್ಯಗಳು ಈ ರಾಷ್ಟ್ರದ ಜನರಿಂದ ಆಗಬೇಕು. ಈ ರೀತಿಯ
ಕುಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ನಾವು ಈ ರಾಷ್ಟ್ರದ ಪ್ರಧಾನಿ ಕಾರ್ಯಗಳು ಆಗಬೇಕು ಮತ್ತು ಈ ರೀತಿಯ ಘಟನೆಗಳಿಗೆ ಉತ್ತರವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಈ ರಾಷ್ಟ್ರದ ಸೈನ್ಯದಿಂದ ಆದಾಗ ಇಡೀ ಸಮಾಜ ಇದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಿ, ಈ ರಾಷ್ಟ್ರದ ಸೇನೆಗೆ ಇನ್ನಷ್ಟು ಬಲವನ್ನು ಕೊಡಿ, ಈ ರಾಷ್ಟ್ರವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಜಗತ್ತಿಗೆ ನೇತೃತ್ವವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ರಾಷ್ಟ್ರದ ಪ್ರಧಾನಿಯಾಗಿ ಕೆಲಸ ಮಾಡಿರತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ಕೊಡಬೇಕು. ಈ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿದು ಆ ಭಾರತ ಮಾತೆ ಜಗದ್ವಂದ್ಯ ಆಗತಕ್ಕಂಥ